ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಇವತ್ತಿನ ವ್ಲಾಗ್ನಲ್ಲಿ ಒಂದು ಯೂಸ್ಫುಲ್ ಆದಂತಹ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಏನಂತ ಅಂದರೆ, ಪ್ರತಿಯೊಂದು ಮನೆಯಲ್ಲೂ ಕೂಡ ಗೃಹಿಣಿ ಒಂದು ಗೃಹಲಕ್ಷ್ಮಿ ಅಂತಲೇ ಹೇಳ್ಬೋದು. ಆಕೆ ಯಾವ ಯಾವ ಕೆಲಸಗಳನ್ನ ಮಾಡ್ತಾಳೆ, ಎಂಥ ಕೆಲಸಗಳನ್ನು ಮಾಡ್ತಾಳೆ ಅನ್ನೋದ್ರ ಮೇಲೆ ಮನೆಯ ಅಭಿವೃದ್ಧಿ ಅಥವಾ ಮನೆಯ ನೆಮ್ಮದಿ ಅನ್ನೋದು ನೆಲೆಸಿರುತ್ತೆ. ಹಾಗಾಗಿ ಮನೆಯ ನೆಮ್ಮದಿಗಾಗಿ ಅಥವಾ ಮನೆಯ ಅಭಿವೃದ್ಧಿಗಾಗಿ ಗೃಹಿಣಿಯಾದವಳು ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ. ಆ ಯಾವ ಯಾವ ನಿಯಮಗಳನ್ನ ತಪ್ಪದೆ ಪಾಲನೆ ಮಾಡೋದ್ರಿಂದ ನಮ್ಮ ಮನೆ ಯಾವ ರೀತಿ ಅಭಿವೃದ್ಧಿಯಾಗುತ್ತೆ, ನೆಮ್ಮದಿಯಿಂದ ಇರುತ್ತೆ ಅನ್ನೋದನ್ನು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ಬನ್ನಿ, ಈ ವ್ಲಾಗ್ನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಗೃಹಿಣಿಯಾದವಳು ಮುಂಜಾನೆ ಬೆಳಗ್ಗೆ ಎದ್ದು ಮೊದಲನೇದಾಗಿ ಮಾಡೋ ಕೆಲಸ ಅಂದ್ರೆ ಅಂಗಳನ್ನೆಲ್ಲ ನೀಟಾಗಿ ಕಸ ಗುಡಿಸಿ ಮನೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಡೋದು. ಹೌದಲ್ವಾ? ಮನೆ ಬಾಗಿಲು ತೊಳೆದು ರಂಗೋಲಿ ಹಾಕಿ ಒಂದು ಹೂವು ಇಡೋದ್ರಿಂದ ಎಷ್ಟು ಕಳಕಳಿಯಾಗಿರುತ್ತೆ ಮನೆ ಬಾಗಿಲು. ಯಾರ ಮನೆ ಬಾಗಿಲಲ್ಲಿ ರಂಗೋಲಿ ಇರೋದಿಲ್ವೋ ಅಂಥವ್ರ ಮನೆಗೆ ಲಕ್ಷ್ಮಿ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದು ಚಿಕ್ಕದಾದ್ರೂ ರಂಗೋಲಿನ ಬಿಡೋದನ್ನು ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದು. ಎರಡನೇದಾಗಿ, ನಾವು ಏನು ವಾಸ್ಕಲ್ ಅಂತೀವಲ್ಲ, ಹೊಸ್ಲು ಇದೆಯಲ್ಲ, ಅದನ್ನು ಸಹ ಲಕ್ಷ್ಮಿಗೆ ನಾವು ಹೋಲಿಸ್ತೀವಿ. ನಾವು ದಿನ ಪೂಜೆ ಮಾಡೋಕ್ಕೆ ಆಗಲಿಲ್ಲ ಅಂದ್ರೂ ನಾವೊಂದು ಯಾವತ್ತು ಬಟ್ಟೆಯಲ್ಲಿ ಹೊಸ್ಲನ್ನ ನೀಟಾಗಿ ಒರೆಸಿ ಹೂವು, ಅರ್ಶಿನ, ಕುಂಕುಮ ಇಡೋದು ಒಳ್ಳೆಯದು. ಮೂರನೇದು, ಬೆಡ್ ಕ್ಲೀನ್ ಮಾಡೋದು. ಎದ್ದ ತಕ್ಷಣವೇ ಈ ಕೆಲಸನ ಮಾಡಬೇಕಾಗುತ್ತೆ. ಸೊ ಆ ಬೆಡ್ಶೀಟ್ ಏನಿರುತ್ತೆ ತಲೆದಿ ಮೇಲೆ ನೀಟಾಗಿ ಹಾಕಿ ಬೆಡ್ಶೀಟೆಲ್ಲ ಮಡಚಿಟ್ಟು ಹಾಸಿಗೆ ಮೇಲೆ ಏನು ಕಸ ಇರುತ್ತೆ ಅದನ್ನೆಲ್ಲ ಒದ್ರಿ ನೀಟಾಗಿ ಮಾಡಬೇಕಾಗತ್ತೆ. ಈಗ ಟೈಮ್ ಇಲ್ಲ, ಆಮೇಲೆ ಮಾಡೋಣ, ಆಮೇಲೆ ಮಾಡಿದ್ರೂ ನಡೆಯುತ್ತೆ ಅಂತ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸೊ ಮೊದಲನೇದಾಗಿ ಈ ಕೆಲಸನ ಮಾಡಬೇಕಾಗತ್ತೆ. ನೀಟಾಗಿ ಬೆಡ್ನ ಕ್ಲೀನ್ ಮಾಡೋದು ತುಂಬಾ ಒಳ್ಳೆಯ ಅಭ್ಯಾಸ. ಯಾರಿಗೆಲ್ಲ ಈ ಅಭ್ಯಾಸ ಇಲ್ವೋ ದಯವಿಟ್ಟು ಇದನ್ನು ಪಾಲನೆ ಮಾಡಿ ಅಂತ ಹೇಳ್ತೀನಿ. ಹಾಗೆ ಬಟ್ಟೆ ಆಗಿರ್ಬೋದು, ಅದು ಇದು ಏನಾದರೂ ಇದ್ದೇ ಇರುತ್ತೆ ಅಲ್ವಾ ಮಂಚದ ಮೇಲೆ. ಸೊ ಅದನ್ನೆಲ್ಲ ನೀಟಾಗಿ ತೆಗೆದು ಕ್ಲೀನಾಗಿ ಇಟ್ಕೊಳೋದು ಒಂದು ಒಳ್ಳೆಯ ಅಭ್ಯಾಸ. ಇನ್ನು ನಾಲ್ಕನೇದು ಬಂದು ಕಸ ಗುಡಿಸೋದು. ಬೆಳಗ್ಗೆ ಎದ್ದು ಕಸನ ಶನಿ ಕಸ ಅಂತ ಹೇಳ್ತಾರೆ. ಸೊ ಮನೆಯ ಎಲ್ಲ ಒಂದು ಇವಾಗ ದಿವಾನ ಆಗಿರ್ಬೋದು, ಏನೇ ಒಂದು ಇರ್ಬೋದು, ಮೂಲೆ ಮುಡುಕೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸೋದು ತುಂಬಾ ಒಳ್ಳೆಯದು. ಹಾಗೆಯೇ ಎದ್ದು ಕಸನ ಹಾಗೆ ಬಿಟ್ಬಿಟ್ಟು ಬೇರೆ ಕೆಲಸಗಳನ್ನ ಮಾಡ್ಕೊಳೋದು ಸರಿ ಬರೋದಿಲ್ಲ ಅಲ್ವಾ. ಆಮೇಲೆ ಗುಡಿಸೋಣ ಇಲ್ಲಿ ಫಸ್ಟ್ ಈ ಕೆಲಸ ಆಗಲಿ ಆಮೇಲೆ ಮಾಡ್ಕೊಂಡ್ರಾಗುತ್ತೆ ಅಂತ ಬಿಟ್ಟರೆ ಅದು ತಪ್ಪಾಗುತ್ತೆ. ಮೊದಲನೇದಾಗಿ ಮನೆಯ ಕಸಗಳನ್ನೆಲ್ಲ ನೀಟಾಗಿ ಗುಡಿಸಿ ಆಚೆ ಹಾಕಬೇಕಾಗತ್ತೆ. ಇನ್ನು ನಾನು ಮನೆಯ ಕಸನ ಹೊರಗಡೆಯಿಂದ ಅಂದರೆ ರೂಮು, ಅಡುಗೆ ಮನೆ ಆ ರೀತಿಯಾಗಿ ಎಲ್ಲ ಗುಡಿಸ್ಕೊಂಡು ಈ ರೀತಿ ಬಾಗಿಲು ಕಡೆ ಬಂದು ಕಸನ ಎತ್ಕೊಬೇಕು. ಕೆಲವರು ಏನು ಮಾಡ್ತಾರೆ, ಮನೆ ಅಂದರೆ ಡೋರ್ ಕಡೆಯಿಂದನೇ ಒಳಗಡೆ ಗುಡಿಸ್ಕೊಂಡ್ಬಿಡ್ತಾರೆ. ಆ ರೀತಿಯಾಗಿ ಮಾಡಬೇಡಿ. ಫಸ್ಟ್ ನೀಟಾಗಿ ಎಲ್ಲ ಕಡೆಯೂ ರೂಮ್ ಆಗಿರ್ಬೋದು, ಅಡುಗೆ ಮನೆ, ಹಾಲ್ ಎಲ್ಲನೂ ನೀಟಾಗಿ ಗುಡಿಸ್ಕೊಂಡು ಈ ರೀತಿ ಮನೆ ಬಾಗಿಲು ಕಡೆ ಬಂದು ಒಂದು ಮರಕ್ಕೆ ತಗೊಂಡು ಈಚೆ ಹಾಕೋದು ಒಂದು ಪದ್ಧತಿ. ಮನೆ ಕಸನ ಒಳಗಡೆಯಿಂದ ಆಚೆಗೆ ಹಾಕಬೇಕು, ಆ ರೀತಿಯಾಗಿ ಮಾಡಬೇಕು. ಇನ್ನು ಐದನೇದಾಗಿ ಬಂದು, ಇವತ್ತು ನಾವು ಬೆಳಗ್ಗೆ ಲೇಟಾಗಿ ಎದ್ಬಿಟ್ಟಿದ್ದೀವಿ, ಮೊದಲು ಅಡುಗೆ ಕೆಲಸ ಮಾಡ್ಕೊಂಬಿಡೋಣ ಅಂತ. ಹಾಗೆಯೇ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗಿ ಸ್ಟವ್ ಹಚ್ಚಬಾರ್ದು. ಮುಂಚೆ ಎಲ್ಲ ಸ್ನಾನ ಮಾಡಿಕೊಂಡೇ ಅಡುಗೆ ಮಾಡೋದಕ್ಕೆ ಅಡುಗೆ ಮನೆಗೆ ಹೋಗ್ತಾಯಿದ್ರು. ಯಾಕಂದರೆ ಅಡುಗೆ ಮನೆಯೂ ಸಹ ಒಂದು ದೇವ್ರ ಮನೆ ಇದ್ದ ಹಾಗೆ ಅಂತ ಭಾವಿಸ್ತಾರೆ ಕೆಲವರು. ಸೊ ಈಗಂತೂ ನಮಗೆ ಬ್ಯುಸಿ ಶೆಡ್ಯೂಲ್ ಆಗಿರುತ್ತೆ. ಅಂದರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಹಸ್ಬೆಂಡ್ನ ಆಫೀಸಿಗೆ ಕಳಿಸ್ಬೇಕು, ಇಲ್ಲ ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ನಾವು ಸಹ ಕೆಲಸಕ್ಕೆ ಹೋಗಬೇಕು. ಆಗಿದ್ದಾಗ ಸ್ನಾನ ಮಾಡೋದಕ್ಕಾಗೋದಿಲ್ಲ ಅಂದ್ರೂ ಅಟ್ಲೀಸ್ಟ್ ಮುಖನಾದರೂ ತೊಳ್ಕೊಂಡು ಅಡುಗೆ ಮನೆಗೆ ಹೋಗಬೇಕು. ಹಾಗೆಯೇ ಎದ್ದ ತಕ್ಷಣವೇ ಹೋಗೋದು ತಪ್ಪಾಗುತ್ತೆ. ಆ ರೀತಿಯಾಗಿ ಮಾಡಬಾರ್ದು. ಇನ್ನು ಊಟದ ವಿಚಾರದಲ್ಲಿ ಗೃಹಿಣಿ ಎಷ್ಟು ಬೇಕು, ಮನೇಲಿ ಎಷ್ಟು ಜನ ಇದ್ದಾರೆ, ಎಷ್ಟಾಗುತ್ತೆ ನೋಡಿ ಮಾಡಬೇಕಾಗತ್ತೆ. ಸುಮ್ಮನೆ ವೇಸ್ಟ್ ಮಾಡೋದಾಗಿರ್ಬೋದು, ಆಚೆ ತೊಗೊಂಡೋಗಿ ಹಾಕೋದು, ಇನ್ನು ಅಳಿಸೋಗಂಗೆ ಮಾಡೋದು, ಆ ರೀತಿಯಾಗೆಲ್ಲ ಮಾಡಬಾರ್ದು. ಇನ್ನು ಗೃಹಿಣಿ ಆದವಳಿಗೆ ಮೇನ್ ಜವಾಬ್ದಾರಿ ಏನು ಅಂದರೆ ಅಡುಗೆ ಮನೆಯದೇ ಅಲ್ವಾ. ಸೊ ಅಡುಗೆ ಮನೆಯಲ್ಲಿ ಏನು ದಿನಸಿ ಇರುತ್ತೆ ಇರೋದಿಲ್ವೋ ಅನ್ನೋದನ್ನು ತಿಳ್ಕೊಂಡು ಅದು ಖಾಲಿ ಆಗೋದಕ್ಕಿಂತ ಮುಂಚೆನೇ ತರಿಸ್ಕೊಬೇಕಾಗತ್ತೆ. ಇನ್ನು ನೋಡಿ, ಅಕ್ಕಿ ಖಾಲಿ ಆಗಿದೆ ಅಂತ ಪೂರ್ತಿ ಡಬ್ಬನ ಖಾಲಿ ಮಾಡಿಡಬೇಡಿ. ಅದರಲ್ಲಿ ಒಂದು ಸ್ವಲ್ಪನಾದರೂ ಅಕ್ಕಿನ ಹಾಕಿ ಇಡಬೇಕು. ಸೊ ಇದನ್ನು ಪಾಲನೆ ಮಾಡೋದ್ರಿಂದ ಅಭಿವೃದ್ಧಿ ಆಗಿರುತ್ತೆ. ಸೊ ಮನೇಲಿ ಎಲ್ಲ ಖಾಲಿ ಆಗೋ ತನಕ ಕಾಯೋದಕ್ಕೂ ಹೋಗಬೇಡಿ. ಇನ್ನೊಂದು ಸ್ವಲ್ಪ ಇದೆ ಅನ್ನೋಷ್ಟರಲ್ಲೇ ತರಿಸ್ಕೊಂಡ್ರೆ ತುಂಬಾ ಒಳ್ಳೆಯದು.
ಅದರಲ್ಲೂ ಈ ಉಪ್ಪಾಗಿರ್ಬೋದು, ಅರಿಶಿಣ, ಈ ಕೆಲವೊಂದು ಪದಾರ್ಥಗಳು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ಹಾಗಾಗಿ ಇವೆಲ್ಲ ಖಾಲಿ ಆಗೋದಕ್ಕಿಂತ ಮುಂಚೆನೇ ತರಿಸಿಟ್ಕೊಳ್ಬೇಕು. ಇನ್ನು ಈ ಉಪ್ಪಾಗಿರ್ಬೋದು, ಅರಿಶಿನ ಆಗಿರ್ಬೋದು, ಈ ರೀತಿಯಾದಂಥ ಪದಾರ್ಥಗಳನ್ನ ಈ ರೀತಿಯಾಗಿ ಜಾಡಿಗಳಾಗಿರ್ಬೋದು, ಇಲ್ಲ ಒಂದು ಗ್ಲಾಸ್ ಕಂಟೈನರ್ಗಳಿರ್ತಾವಲ್ಲ ಆ ರೀತಿಯಾದಲ್ಲೂ ನಾವು ಇದನ್ನು ಸ್ಟೋರ್ ಮಾಡ್ಕೊಬೇಕಾಗುತ್ತೆ. ಸೊ ಆವಾಗೆಲ್ಲ ಇದೇ ರೀತಿಯಾಗಿ ಇಟ್ಕೊತಾ ಇತ್ತು. ಮಧ್ಯದಲ್ಲಿ ಬದಲಾವಣೆ ಆಗಿದೆ. ಈಗ ಮತ್ತೆ ಹಳೆ ಕಾಲದ್ದೇ ಪದ್ಧತಿನ ಶುರು ಮಾಡ್ಕೊಂಡಿದ್ದಾರೆ ಅಲ್ವಾ. ಇನ್ನು ಸಂಜೆಗೆ ಬಂದಾಗ ಸಂಜೆನೂ ಸಹ ನಾವು ಮನೆ ಕಸ ಆಗಿರ್ಬೋದು, ಇಲ್ಲ ಹೊರಗಡೆ ವರಾಂಡ ಕಸ, ಪ್ರತಿಯೊಂದೂ ನಾವು ಮತ್ತೆ ಕಸ ಗುಡಿಸ್ಬೇಕಾಗತ್ತೆ. ದಿನಕ್ಕೆ ಬೆಳಗ್ಗೆ ಒಂದು ಸತಿ, ಸಂಜೆ ಒಂದು ಸತಿ ಕಸ ಗುಡಿಸ್ಬೇಕಾಗುತ್ತೆ. ಮನೆ ಒಳಗಡೆ ಆಗಿರ್ಬೋದು, ಇಲ್ಲ ಹೊರಗಡೆ ವರಾಂಡನೂ ನೀಟಾಗಿ ಕಸ ಗುಡಿಸಿ ನೀರು ಹಾಕಿ ಬಾಗಿಲಿಗೆ, ಮತ್ತು ಲೈಟ್ ಹಾಕೋದಿರ್ಬೋದು, ಹಾಗೆ ಪೂಜೆ ಮಾಡೋದಿರ್ಬೋದು ಮಾಡ್ಕೊಬೋದು. ಗೋಧೂಳಿ ಸಮಯ ಅಂತಾರಲ್ಲ ಆ ರೀತಿಯಾಗಿ ಈ ಗೋಧೂಳಿ ಸಮಯದಲ್ಲೂ ದೇವತೆಗಳು ಸಂಚಾರ ಮಾಡುವಂತಹ ಸಮಯದಲ್ಲಿ ನಾವು ಕೂಡ ನಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಬೇಕಾಗತ್ತೆ. ಇನ್ನು ನಾವು ಸಹ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ಒಂಥರ ಟೈರ್ಡ್ನೆಸ್ ಫೀಲ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನಾವು ಸಹ ಸ್ವಲ್ಪ ಫ್ರೆಶ್ ಅಪ್ ಆಗಿ, ಅಂದರೆ ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲಾಗಿರ್ಬೋದು, ಇಲ್ಲ ಗಂಡ ಆಫೀಸಿಂದ ಬರೋ ಅಷ್ಟರಲ್ಲಿ ನಾವು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂಥರ ನಗುಮುಖದಿಂದ ಅವ್ರನ್ನ ಬರೆ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಅವರು ಸಹ ಬೆಳಗ್ಗೆಯಿಂದ ಸಂಜೆ ತನಕ ಆಚೆ ಕೆಲಸ ಮಾಡಿರ್ಬೋದು, ಅವ್ರಿಗೊಂಥರ ಸ್ಟ್ರೆಸ್ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ಖುಷಿಯಿಂದ ಅವ್ರನ್ನ ಮನೆ ಒಳಗಡೆ ಬರೆ ಮಾಡ್ಕೊಳೋದಾಗಿರ್ಬೋದು, ಇವತ್ತೇನಾಯಿತು ಆಫೀಸಲ್ಲಿ ಅಂತ ಕೇಳೋದಾಗಿರ್ಬೋದು. ರೀತಿಯಾಗಿ ನಾವು ಕೇಳೋದ್ರಿಂದ ಅವರು ಏನಾಯಿತು ಅದನ್ನೆಲ್ಲ ನಮ್ಮ ಹತ್ರ ಶೇರ್ ಮಾಡ್ಕೊಳೋ ಒಂದು ಬಾಂಡಿಂಗ್ ಸಹ ಬರುತ್ತೆ. ಹಾಗೆಯೇ ಗೃಹಿಣಿ ಆದವಳು ಇವತ್ತು ಅಷ್ಟೇ ಬರೀ ಕೈಯಲ್ಲಿ ಇರಬಾರ್ದು. ಅಟ್ಲೀಸ್ಟ್ ಎರಡಾದರೂ ಬಳೆನ ಹಾಕ್ಕೊಂಡೇ ಇರಬೇಕು. ಹಾಗೆಯೇ ಬರೀ ಕಿವಿಲಾಗಿರ್ಬೋದು ಆ ರೀತಿಯಾಗಿ ಇರಬಾರ್ದು. ನೀಟಾಗಿ ತಲೆ ಬಾಚ್ಕೊಂಡು ಸ್ವಲ್ಪ ನಾವು ನಮಗೋಸ್ಕರನಾದರೂ ರೆಡಿ ಆಗೋಣ. ಅಟ್ಲೀಸ್ಟ್ ಬೆಳಗ್ಗೆಯಿಂದ ಮನೇಲೇ ಇರ್ತೀವಿ, ಯಾರು ನೋಡಲಿ ಯಾರು ಬಿಡಲಿ, ನಮಗೋಸ್ಕರನಾದರೂ ನಾವು ಒಂದು ಸ್ವಲ್ಪ ರೆಡಿ ಆಗೋದನ್ನು ಅಭ್ಯಾಸ ಮಾಡ್ಕೊಳೋದು ತುಂಬಾ ಒಳ್ಳೆಯದು. ಇನ್ನು ಸಂಜೆ ಪೂಜೆ ಮಾಡಬೇಕು. ದೇವರಿಗೆ ನಾವು ಬೆಳಗ್ಗೆ ಹೊತ್ತು ಸಹ ಪೂಜೆ ಮಾಡ್ತೀವಿ, ಹಾಗೆ ಸಂಜೆ ಹೊತ್ತು ಮಾಡೋದ್ರಿಂದ ಒಂದು ಮನೆಯ ವಾತಾವರಣನೇ ನೀವು ನೋಡ್ಬೋದು ಯಾವ ರೀತಿಯಾಗಿರುತ್ತೆ ಅನ್ನೋದು. ಸೊ ಸಂಜೆನೂ ಸಹ ಆದರೆ ಪೂಜೆ ಮಾಡಿ, ಇಲ್ಲ ಪೂಜೆ ಮಾಡೋದಕ್ಕೆ ಹೂವು ಇಲ್ಲ ಅಂದ್ರೂ ಪರವಾಗಿಲ್ಲ, ಬರೀ ಒಂದು ದೀಪ ಹಚ್ಚಿ ಕಡ್ಡಿ ಹಚ್ಚಿದ್ರೂ ಸಾಕು. ಆ ಮನೆ ವಾತಾವರಣನೇ ನಿಜವಾಗ್ಲೂ ಒಂದು ಪಾಸಿಟಿವ್ ವೈಬ್ ಅನ್ನೋದು ಬರುತ್ತೆ. ಮನೆಯಲ್ಲಿ ಪ್ರಶಾಂತತೆ ಇರುತ್ತೆ ಅಲ್ವಾ. ಎಲ್ಲನ ಆಚೆ ಓಡಾಡ್ಕೊಂಡು ಬಂದವರಿಗೆ ಮನೆಯಲ್ಲಿ ಒಂದು ಈ ಪಾಸಿಟಿವ್ ವೈಬ್ಸು, ಒಂದು ಪ್ರಶಾಂತತೆ ಇದ್ದಾಗ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ. ಸೊ ಈ ರೀತಿ ಮಾಡೋದು ನಮ್ಮ ಒಂದು ಕರ್ತವ್ಯ ಅಂತ ಅಂದ್ಕೊಂಡು ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಪಾಯಿಂಟ್ ಅಂತೂ ಎಲ್ಲ ಗೃಹಿಣಿಯರಿಗೂ ತುಂಬಾ ಮುಖ್ಯವಾದಂಥದ್ದು ಅಂತ ಹೇಳ್ಬೋದು. ಇದನ್ನು ಪಾಲನೆ ಮಾಡೋದ್ರಿಂದ ಎಲ್ಲರೂ ಸಮಾಧಾನವಾಗಿ ನೆಮ್ಮದಿಯಾಗಿ ಮನೇಲಿ ಇರ್ಬೋದು. ಏನಪ್ಪ ಅಂತಂದರೆ ನಾವು ಸಣ್ಣ ಸಣ್ಣ ವಿಚಾರಗಳಿಗೆ, ಚಿಕ್ಕ ಚಿಕ್ಕ ಪುಟ್ಟ ವಿಚಾರಗಳು, ಅದಕ್ಕೆಲ್ಲ ನಾವು ಕೋಪ ಮಾಡಿಕೊಂಡು ಏರು ಧ್ವನಿಯಲ್ಲಿ ಮಾತಾಡೋದು ಎಲ್ಲ ಮಾಡಬಾರ್ದು. ಇವಾಗ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸಮಾಧಾನ ಆಗೋಗಬೇಕು ಸ್ನೇಹಿತರೆ. ಇಲ್ಲಾಂದರೆ ಅದು ಸಣ್ಣ ಮಾತೇನೇ ದೊಡ್ಡ ಜಗಳನ್ನೇ ಸೃಷ್ಟಿ ಮಾಡಿಬಿಡುತ್ತೆ. ಹಾಗಾಗಿ ನಾವೇನೇ ಸಮಯಾಧರಿತ್ರಿ ಅಂತ ಸುಮ್ಮನೆ ಹೇಳ್ತಾರಾ ಅಲ್ವಾ. ಹಾಗಾಗಿ ನಾವೇನೇ ಸಮಾಧಾನ ಮಾಡ್ಕೊಂಬಿಡೋಣ ಆ ಸಮಯಕ್ಕೆ ಅಷ್ಟೇ ನಾವು. ಆಮೇಲೆ ಬೇಕಾದರೆ ಅದೇ ವಿಚಾರನ ಅವರ ಒಂದು ಮೂಡ್ ಯಾವ ರೀತಿ ಇರುತ್ತೆ ಅಂದರೆ ಏನೋ ಒಂದು ಕೋಪದಲ್ಲಿ ಇರ್ತಾರೆ, ತಿರ್ಗಾ ನಾವು ಅದರ ಮೇಲೆ ವಾದ ಮಾಡೋಕ್ಕೆ ಹೋದರೆ ಮತ್ತೆ ತಿರ್ಗಾ ಅದು ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡುತ್ತೆ ಅಲ್ವಾ. ಅವರು ಒಂದು ತಾಳ್ಮೆಯಿಂದ ಅವರಿದ್ದಾಗ ನಾವು ಆ ವಿಚಾರವಾಗಿ ಮಾತಾಡೋದ್ರಿಂದ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆಗೋದಿಲ್ಲ. ಅದೇ ಅವರಲ್ಲೂ ತಾಳ್ಮೆ ಇಲ್ಲ, ನಮ್ಮಲ್ಲೂ ಇಲ್ಲ ಅಂತ ನಾವು ವಾದ ಮಾಡ್ಕೊತಾ ಹೋಗ್ತಾ ಇದ್ದರೆ ಮನೆಯಲ್ಲಿ ನೆಮ್ಮದಿ ಎಲ್ಲಿಂದ ಇರುತ್ತೆ ಹೇಳಿ, ಆ ರೀತಿ ಮಾಡೋದ್ರಿಂದ ಅಲ್ವಾ. ಹಾಗಾಗಿ ನಾವೇನೇ ಸ್ವಲ್ಪ ಸಮಾಧಾನವಾಗಿ ಇರೋದು ತುಂಬ ಒಳ್ಳೆಯದು. ಇನ್ನು ರಾತ್ರಿ ಅಡುಗೆ ಮಾಡಾದ್ಮೇಲೆ ಯಾವುದೇ ಆಗಲಿ, ಅನ್ನನೇ ಆಗಿರಲಿ, ಮುದ್ದೆನೇ ಆಗಿರಲಿ, ಪೂರ್ತಿ ಖಾಲಿ ಆಗೋ ಥರ ಮಾಡಬಾರ್ದು. ಒಂದು ಸ್ವಲ್ಪ ಒಂದು ತುತ್ತಾದರೂ ನಾವು ಆ ಪಾತ್ರೆಯಲ್ಲಿ ಇಟ್ಟಿರಬೇಕಾಗುತ್ತೆ. ಯಾಕೆ ಅಂದರೆ ರಾತ್ರಿ ಹೊತ್ತು ನಾವೆಲ್ಲ ಮಲಗಾದ್ಮೇಲೆ ದೇವರು ಸಂಚಾರಕ್ಕೆ ಬರ್ತಾನಂತೆ. ಸೊ ಆಗ ಹುಡುಕ್ತಾನಂತೆ ನಮ್ಮ ಮನೇಲಿ ಏನಿದೆ ಅಂತ. ಹಾಗಾಗಿ ನಾವು ಏನು ಖಾಲಿ ಮಾಡಬಾರ್ದು. ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ನೋಡಿ ಇಷ್ಟಾದ್ರೂ ಮುದ್ದೆನ ಇಟ್ಟು ನಾವು ಮಲ್ಕೊಬೇಕಾಗತ್ತೆ. ಆಮೇಲೆ ಆ ಹಿಟ್ಟಿನ ತಪ್ಪಲೆ ಏನಿರುತ್ತಲ್ಲ ಅದಕ್ಕೆ ನಾವು ನಮಸ್ಕಾರ ಮಾಡ್ಕೊಬೇಕಾಗತ್ತೆ. ಯಾಕೆ ಅಂತ ನಮಗೆ ಗೊತ್ತಿಲ್ಲ, ಬಟ್ ಹಿರಿಯರು ಅವಾಗಿಂದ ನಮಗೆ ಹೇಳ್ಕೊಟ್ಟಿರೋದೇ ಈ ರೀತಿಯಾಗಿ ಆ ಮುದ್ದೆ ತಪ್ಪಲೆಗೆ ನಾವು ನಮಸ್ಕಾರ ಮಾಡ್ಕೊಬೇಕು. ಹಾಗೆಯೇ ಮುದ್ದೆ ತಪ್ಪಲೆನ ಅವತ್ತಿನ ದಿವಸನೇ ನೆನೆ ಹಾಕಿ ಇಡಬಾರ್ದು. ಅದರ ನೆಕ್ಸ್ಟ್ ಡೇ ನಾವು ತೊಳಿಬೋದು.
ಇನ್ನು ನಾವು ಊಟ ಮಾಡಾದ್ಮೇಲೆ ಎಂಜಿಲ್ ಪಾತ್ರೆಗಳನ್ನ ಹಾಗೇ ಸಿಂಕಲ್ಲಿ ಬಿಟ್ಟು ಹೋಗಿ ಮಲ್ಕೊಬಾರ್ದು. ಆ ರೀತಿಯಾಗಿ ಮಾಡಿದ್ರೆ ಯಾವತ್ತೇ ಆಗಲಿ ಲಕ್ಷ್ಮೀ ಕಟಾಕ್ಷ ನಿಮಗೆ ಒಲಿಯೋದಿಲ್ಲ. ಹಾಗೆಯೇ ಈ ಪಾತ್ರೆಗಳನ್ನೆಲ್ಲ ಹಾಗೆ ಇಟ್ಟು ಹೋದರೆ ಬೆಳಗ್ಗೆ ಹೊತ್ತು ಎದ್ದು ನೀವು ಮತ್ತೆ ಅದೇ ಕಿಚನ್ನ ನೋಡಿದಾಗ ನಿಮಗೊಂಥರ ಕಿರಿಕಿರಿ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ರಾತ್ರಿಯೇ ಎಲ್ಲ ಪಾತ್ರೆಗಳನ್ನು ಸಹ ತೊಳೆದು ಕ್ಲೀನಾಗಿ ಎತ್ತಿಟ್ಕೊಬೇಕಾಗತ್ತೆ. ಇನ್ನು ನಾವು ಅಡುಗೆ ಮಾಡಿರ್ತೀವಲ್ವ, ಗ್ಯಾಸ್ ಸ್ಟವ್ನು ಸಹ ಎಷ್ಟೇ ಸಮಯ ಆಗಿದ್ರೂ ಪರವಾಗಿಲ್ಲ ಸ್ನೇಹಿತರೆ, ನಾವು ಅಡುಗೆ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಆ ಪಾತ್ರೆಗಳಾಗಿರ್ಬೋದು, ಗ್ಯಾಸ್ ಸ್ಟವ್ ಆಗಿರ್ಬೋದು, ಹಾಗೆಯೇ ಏನಾದರೂ ಗಲೀಜಾಗಿದ್ದರೆ ಬಿಡು ಬೆಳಗ್ಗೆಗೆ ತೊಳ್ಕೊಂಡ್ರೆ ಆಗುತ್ತೆ, ನೀಟ್ ಮಾಡ್ಕೊಳಂಗೆ ಇವಾಗ ಆಗಲ್ಲ ಸಾಕಾಗಿದೆ ಅಂತ ಹೋಗಿ ಮಲ್ಕೊಬೇಡಿ. ದಯವಿಟ್ಟು ಈ ರೀತಿಯಾದಂಥ ಒಂದು ಪಾಲನೆ ನಾವು ಮಾಡೋದ್ರಿಂದ ನಮಗೂ ಸಹ ಬೆಳಗ್ಗೆ ಹೊತ್ತು ಎದ್ದು ಅಡುಗೆ ಮನೆ ನೋಡೋದಕ್ಕಾಗಿರ್ಬೋದು ಒಂದು ಸಮಾಧಾನವಾಗಿರುತ್ತೆ ಅಲ್ವಾ. ಬೆಳಗ್ಗೆ ಒಂದು ಫ್ರೆಶ್ನೆಸ್ ಆಗಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ಯಾರಿಗೆ ತಾನೇ ಆಸೆ ಇರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ರಾತ್ರಿಯೇ ಎಲ್ಲ ಕೆಲಸಗಳನ್ನ ಮಾಡಿ ಮಲ್ಕೊಳೋದು ತುಂಬಾ ಒಳ್ಳೆಯದು. ಹಾಗೆ ಇದೆಲ್ಲ ಮಾಡೋದ್ರಿಂದ ನಮ್ಮ ಅಡುಗೆ ಮನೆಯೂ ಸಹ ಕ್ಲೀನಾಗಿರುತ್ತೆ. ಹಾಗೆಯೇ ಈ ಜಿರಳೆ ಕಾಟ ಆಗಿರ್ಬೋದು, ಇರುವೆಗಳ ಕಾಟ ಯಾವುದೂ ಇರೋದಿಲ್ಲ ಅಲ್ವಾ. ಹಾಗಾಗಿ ಇಷ್ಟು ಕೆಲಸನ ಮಾಡಿ ಗ್ಯಾಸ್ ಸ್ಟವನ್ನು ನೀಟಾಗೆಲ್ಲ ಒರೆಸೋದಾಗಿರ್ಬೋದು, ಪಾತ್ರೆಗಳನ್ನೂ ಸಹ ಎಲ್ಲ ತೊಳೆದಿಡಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಸಿಂಕ್ ಸಹ ಎಲ್ಲ ನೋಡಿ ಯಾವುದೇ ರೀತಿಯಾದಂಥ ಒಂದು ಅನ್ನ ಆಗಿರ್ಬೋದು, ಪ್ರತಿಯೊಂದು ಏನೂ ಇಲ್ಲದೆ ಎಲ್ಲ ಕ್ಲೀನಾಗಿಟ್ಟರೆ ಬೆಳಗ್ಗೆ ಎದ್ದು ಬಂದಾಗ ಯಾವುದೇ ರೀತಿಯಾದಂಥ ಒಂದು ಸ್ಮೆಲ್ ಇರೋದಿಲ್ಲ ಅಡುಗೆ ಮನೆಯಲ್ಲಿ. ನೀವು ನೋಡಿರ್ಬೋದು, ಹಾಗೆ ಪಾತ್ರೆಗಳನ್ನೆಲ್ಲ ಬಿಟ್ಟು ಹಾಗೆ ಮಲ್ಕೊಂಬಿಟ್ರೆ ಬೆಳಗ್ಗೆ ಎದ್ದು ಬಂದಾಗ ಅಡುಗೆ ಮನೆಯಲ್ಲಿ ಒಂಥರ ಸ್ಮೆಲ್ಲು ಚೆನ್ನಾಗಿರುತ್ತಾ, ಆ ಥರ ಎಲ್ಲ ಆಗಬಾರ್ದಲ್ವ. ಸೊ ಹಾಗಾಗಿ ಅಡುಗೆ ಮನೇನ ನೀಟಾಗಿ ಕ್ಲೀನಾಗಿ ಇಟ್ಕೊಳೋದು ಒಂದು ಗೃಹಿಣಿಯರ ಒಂದು ಕೆಲಸ ಅಂತಲೇ ಹೇಳ್ಬೋದು, ನಮ್ಮ ಜವಾಬ್ದಾರಿ ಅದು ಅಲ್ವಾ. ಸೊ ಇಷ್ಟು ಮಾಡಿ ಇನ್ನು ನಾವು ಮಲಗೋಕ್ಕೂ ಮುಂಚೆ ಕೊನೆಯದಾಗಿ ಮಾಡಬೇಕಾಗಿರೋ ಕೆಲಸ ಇದೇನೆ. ಏನಪ್ಪ ಅಂತಂದರೆ, ಇವಾಗ ಮೇನಾಗಿ ಹಾಲಲ್ಲೇ ಅಲ್ವಾ ಜನ ಜಾಸ್ತಿ ಇರ್ತೀವಿ. ಆಗ ಏನಾದರೂ ಒಂದು ಹರಡೆ ಇರುತ್ತೆ ಐಟಮ್ಗಳು, ಈ ತಲ್ದಿಮ್ ಆಗಿರ್ಬೋದು, ಇಲ್ಲ ಮಕ್ಕಳ ಆಟ ಸಾಮಾನುಗಳಾಗಿರ್ಬೋದು. ಸೊ ಅದೆಲ್ಲ ಹಾಗಾಗಿ ಬಿಟ್ಟು ಹೋಗಿ ಮಲ್ಗೋಕ್ಕೆ ಹೋಗಬಾರ್ದು. ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟು, ಇವಾಗ ದಿವಾನ ಮೇಲೆಲ್ಲ ಆಟ ಇರ್ತಾರಲ್ಲ ಅದೆಲ್ಲ ಧೂಳೆಲ್ಲ ಕೊಡ್ಬಿಟ್ಟು ಕಸನೆಲ್ಲ ಕೆಳಗಡೆ ಹಾಕಿ, ಕಸ ಗುಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ಹಾಗೆಯೇ ನೀಟ್ ಮಾಡಬೇಕು. ಮತ್ತು ತಿರ್ಗಿ ನಾವು ಬೆಳಗ್ಗೆ ಎದ್ದು ಹರಡಿರೋಂಥ ಒಂದು ಹಾಲನ್ನ ನೋಡಿದ್ರೆ ಹೇಗನ್ಸುತ್ತೆ ಅಲ್ವಾ. ಸೊ ಹಾಗಾಗಿ ಪ್ರತಿಯೊಂದು ಆ ಜಾಗದಲ್ಲಿ ಏನೇನಿತ್ತು ಅಲ್ಲಿ ಇಟ್ಬಿಟ್ರೆ ಕ್ಲೀನಾಗೂ ಇರುತ್ತೆ. ಹಾಗೆ ಬೆಳಗ್ಗೆ ಎದ್ದು ನಾವು ಅದನ್ನು ಮಾಡ್ಕೊಂಡು ಕೂತ್ಕೊಂತ ನಮ್ಮ ಟೈಮ್ ವೇಸ್ಟ್ ಮಾಡ್ಕೊಳೋದು ತಪ್ಪುತ್ತೆ ಅಲ್ವಾ. ಇದಂತೂ ಖಂಡಿತ ಮರಿಬೇಡಿ. ಏನಪ್ಪ ಅಂದರೆ, ಯಾರೇ ಆಗಿರಲಿ ಸ್ನೇಹಿತರೆ, ನಮ್ಮ ಶತ್ರುನೇ ಆಗಿರಲಿ, ಅವರು ನಮ್ಮನೆ ಬಾಗಿಲಿಗೆ ಬಂದಾಗ ನಗ್ನಾಗ್ತಾ ಅವ್ರನ್ನ ಮನೆ ಒಳಗಡೆ ಬರೆ ಮಾಡಿಕೊಂಡು ಅವರಿಗೆ ಕುಡಿಯೋದಕ್ಕೆ ಒಂದು ಗ್ಲಾಸ್ ನೀರಾದರೂ ಕೊಟ್ಟು ಅವ್ರನ್ನ ಸತ್ಕಾರ ಮಾಡಬೇಕು. ಯಾಕಪ್ಪ ಅಂದರೆ ಅತಿಥಿ ದೇವೋಭವ ಅಂತಾರಲ್ವ. ಅದಕ್ಕೋಸ್ಕರ ದೇವರು ಯಾವ ರೂಪದಲ್ಲಿ ಬರ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಇದನ್ನು ಪಾಲನೆ ಮಾಡೋದು ಮರಿಬೇಡಿ. ಹಾಗೆಯೇ ನನಗೆ ತಿಳಿದಿರೋ ಅಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ನನಗೆ ಗೊತ್ತಿಲ್ಲದಿರೋ ಅಂಥವು ಕೆಲವು ಇದ್ದೇ ಇರ್ತವೆ. ಸೊ ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡು ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.